ಸನ್ಮಾನ್ಯ ಅಧ್ಯಕ್ಷರೇ, 2023-24ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಡಿ ಬರುವ ಕೆಐಡಿಬಿಯಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ಮೀಸಲಾತಿ, ಎಂಎಸ್ಐಎಲ್ನಲ್ಲಿ ಎಂಪ್ಯಾನಲ್ ಮಾಡುವಾಗ ಮೀಸಲಾತಿ ಮತ್ತು ಬಿಬಿಎಂಪಿಯಡಿ ಜಾಹೀರಾತು ನೀಡುವಾಗ ಮೀಸಲಾತಿ ಒಳಗೊಂಡಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ಚರ್ಚಿಸಿ ಪರಿಶೀಲಿಸಿದ ನಂತರ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸುಗಳ ಮೂಲಕ ಸಿದ್ಧಪಡಿಸಿರುವ ಸಮಿತಿಯ 2ನೇ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳ ನಿಯಮ 232ರ ಪ್ರಕಾರ ಸಮಿತಿಯ ಅಧ್ಯಕ್ಷನಾದ ನಾನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಓಕೆ, ಈಗ ಕೇಳಿ, ನಾವು ಸಂಜೆವರೆಗೆ ಚರ್ಚೆ ಎಲ್ಲ ಮುಗಿಸಬೇಕು. ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ಈಗ ನೀವು ಚಿಮನ್ಕಟ್ಟಿ, ಶಿವಗಂಗಾ, ಸಿದ್ದು ಸಹೋದರ್ ಮತ್ತು BR ಪಾಟೀಲ್, ಸೊ ನೀವು ಇಬ್ಬರು ಬೇಗ ಬೇಗ ಮುಗಿಸಬೇಕು. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಇದೆಯಾ ಬಜೆಟ್ ಮೇಲೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ತಮ್ಮಲ್ಲಿ ವಂದಿಸಿ, ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಭಾಳ ಒಂದು ದೊಡ್ಡ ಬಜೆಟನ್ನು ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರು, ಈ ಬಜೆಟಿನ ಮೊತ್ತ 2,63,428 ಕೋಟಿಯಷ್ಟು ಒಂದು ಬಜೆಟ್ ಅನ್ನು ಹೊಂದಿರುವಂತದ್ದು. ಚಿಮನ್ಗಡ್ಡಿ ಅವರೇ, ಒಂದು ಸಲಹೆ ಮಾತ್ರ, ಯಾವ್ದಲ್ಲಿ ಇಂಪಾರ್ಟೆಂಟ್ ಉಂಟು ಅದು ನೀವು ಫಸ್ಟ್ ಹೇಳಿ, ಆಯ್ತಾ? ಮತ್ತೆ ಮಾತಾಡಿ ಯಾವ್ದು ಬೇಕು ಅದು ಬಾಕಿ ಆಗ್ತದೆ. ಇಲ್ಲ, ಅದಕ್ಕೆ ವಿಚ್ ಇಸ್ ಇಂಪಾರ್ಟೆಂಟ್ ಅದು ಸ್ಟಾರ್ಟಿಂಗ್ ಬರಲಿ. ಮಾನ್ಯ ಸಭಾಧ್ಯಕ್ಷರೇ, 2,63,428 ಕೋಟಿಯಲ್ಲಿ ಇರುವಂತಹ ಒಂದು ದೊಡ್ಡ ಮೊತ್ತವನ್ನು ನಾವು ನೋಡಿದಾದ್ರೆ ಬಹಳ ದೊಡ್ಡ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡುವಂಥ ರೀತಿಯಲ್ಲೇ ಇದು ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಬಹಳ ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದ ವಿಚಾರವಾಗಿ ಬಹಳ ವಿರೋಧವನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ವಿರೋಧ ಪಕ್ಷದ ಎಲ್ಲ ಮಾನ್ಯ ಸದಸ್ಯರು ವ್ಯಕ್ತಪಡಿಸಿದ್ರು. ಆದ್ರೆ ಬಹಳ ನೋವುವಂಥ ಸಂಗತಿ ಅಂದ್ರೆ, ಒಬ್ಬ ಬಡವ ಹಸಿವಿನಿಂದ ಮುಕ್ತನಾಗಿರ್ಬೇಕು, ಅವನಿಗೂ ಒಂದು ಹಕ್ಕನ್ನು ಈ ಸಮಾಜದೊಳಗೆ ಬದುಕಕ್ಕಾಗಲಿ ಮತ್ತು ಅವನು ಉಳಿವಿಗೆಯಾಗಿ ಕೊಡೋ ಅವಕಾಶವನ್ನು ಮಾಡಬೇಕಾಗಿದ್ದು ಈ ಸಮಾಜದಾಗ ಪ್ರತಿಯೊಬ್ಬರದ್ದು ಧರ್ಮ ಅಂತ ನಾನು ಭಾವಿಸ್ತೀನಿ. ಆ ದಿಸೆ ಒಳಗೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನು ಸಾಮಾಜಿಕವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಿಲ್ಲ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರ, ಭಾಳ ಬೇರೆ ರೀತಿಯಾಗಿ ಪ್ರಸ್ತಾವನೆಯನ್ನು ಮಾಡುವಂಥ ಸಂದರ್ಭದಾಗ ನಾವು ನೋಡಬೇಕಾಗಿದ್ದಂಥ ಕೆಲವೊಂದು ವಿಷಯಗಳನ್ನು 5 ಗ್ಯಾರಂಟಿಗಳದಾಗ ಅನ್ನಭಾಗ್ಯದ ಜೊತೆಗೆ ಇನ್ನು ಬೇರೆ ರೀತಿಯಿಂದ ಸ್ತ್ರೀಯವರಿಗೂ ಸತ ಮಹಿಳೆಯರಿಗೆ ಸಬಲೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು. 2,000 ರೂಪಾಯಿ ಕೊಡೋದ್ರಿಂದ ಆ ಇಡೀ ಕುಟುಂಬ ಜೀವನವನ್ನು ಸಾಗಿಸುತ್ತೆ ಅನ್ನೋದು ತಪ್ಪಾಗುತ್ತೆ ಮಾನ್ಯ ಸಭಾಧ್ಯಕ್ಷರ. ಆದರೂ ಆ ಜೀವನದಾಗ ಅವರಿಗೆ 2,000 ಭಾಳ ದೊಡ್ಡದು ಅನ್ನುವಂಥದ್ದನ್ನ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೇನೆ. ಸಮಾಜದಲ್ಲಿ ಅವರು ಸತ ತಲೆ ಎತ್ತಿ ಬದುಕಬೇಕಾಗುವಂಥ ಅವಶ್ಯಕತೆ ಅನಿವಾರ್ಯತೆನೂ ಬಹಳ ಇದೆ ಅನ್ನುವಂಥದ್ದನ್ನ ನಮ್ಮ ಸರ್ಕಾರದ ಎಲ್ಲ ಗೌರವಾನ್ವಿತ ಸಚಿವರು ಅದನ್ನ ಗಮನಿಸಿದ್ರು, ನಮ್ಮ ಪಕ್ಷ ಗಮನಿಸಿತ್ತು. ಆ ದಿಸೆ ಒಳಗೆ ಆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡೋದ್ರಾಗ ಬಹಳ ದೊಡ್ಡ ಒಂದು ಸಹಾಯ ಸಹಕಾರವನ್ನ ಈ ಬಡವರಿಗೆ ಕುಟುಂಬಗಳಿಗೆ ನೀಡಿದೆ ಅಂತ ಅದ್ರ ತಪ್ಪಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, 5 ಗ್ಯಾರಂಟಿಗಳು ಸತ ಸಾಮಾಜಿಕವಾಗಿ ನ್ಯಾಯ ಕೊಡುವಂತ ಮಾತನ್ನ ನಾನು ಈಗಾಗಲೇ ಹೇಳಿದೆ. ಬಹಳ ಮುಖ್ಯವಾಗಿ ಬಡವರಿಗಾಗಿರ್ಬೋದು, ದೀನ ದಲಿತರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಂದು ಕುಟುಂಬಕ್ಕೂ ನ್ಯಾಯಯುತವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಸಹಾಯವನ್ನ ನೀಡುವಂತ ಕಾರ್ಯಕ್ರಮಗಳಾಗ್ಯಾವ. ಮಾನ್ಯ ಸಭಾಧ್ಯಕ್ಷರೇ, ಒಂದು ವಿಚಾರವನ್ನ ಬೇರೆ ರೀತಿಯ ಪ್ರಸ್ತಾಪ ಮಾಡುವಂತ ಸಂದರ್ಭದಾಗ ನಾವು ನೋಡೋದಾತಂದ್ರೆ, ಬೇರೆ ಯಾವುದೇ ಇಲಾಖೆಗಳಿಗೆ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ವಿಚಾರವಾಗಿ ಆಗಿರ್ಬೋದು, ಅದಕ್ಕೆ ಅದರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಮತ್ತು ನ್ಯೂಟ್ರಿಷನ್ ಆಗಿರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ಆಗಿರ್ಬೋದು, ಈ ರೀತಿಯಾಗಿ ವಿಷಯಗಳನ್ನು ತಗೊಂಡು ಭಾಳ ಕೆಲವೊಂದು ಸದಸ್ಯರು ಪ್ರಸ್ತಾಪ ಮಾಡಿದ್ರು. ರೂರಲ್ ಡೆವಲಪ್ಮೆಂಟ್ ಹಳೆ ಬಜೆಟ್ ಅಲ್ಲಿ ನಾವು ನೋಡಿದ್ದಾತಂದ್ರೆ ಮಾನ್ಯ ಸಭಾಧ್ಯಕ್ಷರು, 2023-24ನೇ ಬಜೆಟ್ ಅಲ್ಲಿ ಆ ಬಜೆಟ್ ಅಲ್ಲಿ ಅದನ್ನ ನೋಡೋದಾದ್ರೆ ಒಂದು ಸಂದರ್ಭದ ಪ್ರಸ್ತಾಪ ಮಾಡಿದ್ರು. ರೂರಲ್ ಡೆವಲಪ್ಮೆಂಟ್ಗೆ 9,494 ಕೋಟಿಯನ್ನ ಕೊಟ್ಟಿದ್ರು ಅನ್ನುವಂಥ ಮಾತನ್ನ, ಅದು ಅವತ್ತಿನ ಸರ್ಕಾರ ಮಾಡಿದಂಥ ಸಂದರ್ಭ ಆಗಿತ್ತು ಮಾನ್ಯ ಸಭಾಧ್ಯಕ್ಷರು. ಆದ್ರೆ ಇವತ್ತು ನಾವು ಅದನ್ನ ಬಜೆಟ್ ಅಲ್ಲಿ ಇವತ್ತಿನ ನಮ್ಮ ಘನಮೆತ್ತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಜೆಟ್ ಅಲ್ಲಿ ನಾವು ನೋಡೋದಾತಂದ್ರೆ 10,304 ಅನ್ನುವಂಥದ್ದನ್ನ 10,304 ಕೋಟಿ ಹಣವನ್ನ ಅದಕ್ಕೆ ಇಟ್ಟಿರುವಂಥದ್ದನ್ನ ನಾವು ಗಮನ ಹರಿಸಬೇಕಾಗ್ತದೆ. ಇದೇ ರೀತಿಯಾಗಿ ಶಿಕ್ಷಣಕ್ಕೆ ಯಾವುದೇ ರೀತಿ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಮಾನ್ಯ ಸಭಾಧ್ಯಕ್ಷರು. 40,945
ಸಾವಿರ ಕೋಟಿಯನ್ನ ಅದಕ್ಕೆ ಇಟ್ಟಿರುವುದು ಬಹಳ ವಿಶೇಷವಾಗಿರುವಂತದ್ದು ಮಾನ್ಯ ಸಭಾಧ್ಯಕ್ಷರು. ಅದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಇಲಾಖೆಗೆ ಸಂಬಂಧಪಟ್ಟಂಗೂ ಸತ 16,356 ಕೋಟಿಯನ್ನ ಅದಕ್ಕೆ ಇಟ್ಟಿರುವಂತದ್ದು ಬಹಳ ವಿಶೇಷವಾಗಿ. ಈ ರೀತಿಯಾಗಿ ನಾವು ಒಂದೊಂದನ್ನ ನಾವು ವಿಶೇಷವಾಗಿ ನಾವು ನೋಡ್ಕೊಂಡು ಹೋಗಿದ್ದಾತಂದ್ರೆ ಸಾಮಾಜಿಕವಾಗಿ ಇದು ಕಳಕಳಿಯನ್ನ ತೋರಿಸ್ತಿದೆ. ನಮ್ಮ ಸರ್ಕಾರ ಇಡೀ ಬಡವರಿಗೋಸ್ಕರ ಇರುವಂತ ಸರ್ಕಾರ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀವಿ ಮಾನ್ಯ ಸಭಾಧ್ಯಕ್ಷರು. ಒಂದು ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ ಇಷ್ಟಪಡೋದು ಏನಂದ್ರೆ, ಮಾನ್ಯ ಸಭಾಧ್ಯಕ್ಷರು 1971ರಲ್ಲಿ ಇಂಡೋ ಪಾಕ್ ವಾರ್ ಆದಂತ ಸಂದರ್ಭದಾಗ ಅವತ್ತಿನ ಸದನದ ಒಳಗೆ, ದೇಶದ ಸದನದ ಒಳಗೆ ಒಂದು ವಿಶೇಷವಾದಂತ ಘಟನೆ ಆಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರನ್ನ ದುರ್ಗಾದೇವಿ ಅನ್ನುವಂತ ಒಂದು ಹೆಸರಿಂದ ಅವ್ರನ್ನ ವ್ಯಾಖ್ಯಾನ ಮಾಡುವಂಥದ್ದನ್ನ ನಾವು ಕೇಳ್ಪಡ್ತೀವಿ. ಅವತ್ತು ಮಾಡಿದ್ದು ಯಾಕಾಗಿತ್ತು ಅಂತಂದ್ರೆ ಆಕಿ ಕೊಡುವಂಥ ಪ್ರಶಂಸನೆ ಆಗಿತ್ತು ಅನ್ನೋಂಥದ್ದು ಗಮನ ಹರಿಸ್ಬೇಕಾಗುತ್ತೆ ಮಾನ್ಯ ಸಭಾಧ್ಯಕ್ಷರು. ಅದೇ ರೀತಿಯಾಗಿ ಇವತ್ತು ಸತ ಈ ಸದನ ಏನೈತಿ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು, ನಮ್ಮ ಘನವೇತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಹಾಕೊಂಡಂಥ ಕಾರ್ಯಕ್ರಮಗಳಿಗೆ ಅವರು ಸತ ನಮ್ಮನ್ನೆಲ್ಲ ಶ್ಲಾಘನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ತಮಗೆ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.